ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VLR ಗೇಮರ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗ್ರಾನಿ ಚಾಪ್ಟರ್ 2 ಮಾಡ್ತಾ ಇದ್ದೀನಿ. ಆದರೆ ಇದು ಪಬ್ಲಿಕ್ ಡಿಮಾಂಡ್ ಮೇಲೆ ಎಕ್ಸ್ಟ್ರೀಮಲ್ಲಿ ಆಡಿ ಅಂತ ಹೇಳಿದ್ದೀರಾ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೈರೆಕ್ಟಾಗಿ ಗೇಮ್ ಪ್ಲೇಗೆ ಹೋಗ್ಬಿಡೋಣ. ಇವಾಗ ನಮ್ಮದು ಡೇ 1 ಸ್ಟಾರ್ಟ್ ಆಗಿದೆ. ನಾವಿವಾಗ ಎದ್ದಿದ್ದೀವಿ. ಈ ಸಲ ನಮಗೆ ಎಸ್ಕೇಪ್ ಮಾಡೋಕ್ಕೆ ಸಿಕ್ಕಿದ್ರೆ ಸಾಕು. ಇಷ್ಟರಲ್ಲಿ ಗ್ರ್ಯಾನಿ ಮತ್ತು ಗ್ರ್ಯಾಂಡ್ಪ ನಮಗೆ ಉಪದ್ರವ ಕೊಡಬಾರ್ದು ಅಷ್ಟೇ. ಇವಾಗ ಎದ್ದೇಳಪ್ಪ, ಹೋಗೋಣ ಬನ್ನಿ. ಇವಾಗ ನಾವು ಡೈರೆಕ್ಟಾಗಿ ನಾವು ಮೊದಲಿಗೆ ಇಲ್ಲಿ ಸೌಂಡ್ ಮಾಡ್ಕೊಂಡು ಬಿಡೋಣ. ಆವಾಗ ಏನಾಗುತ್ತಂತಂದರೆ ಅವರು ಇಲ್ಲಿಗೆ ಬರ್ತಾರೆ, ನಾನು ಮೇಲ್ಗಡೆ ಹೋಗ್ತೀನಿ. ಇವಾಗ ನಾವು ಮೊದಲಿಗೆ ಡೋರ್ ಎಸ್ಕೇಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದೇ ಈಸಿಯೆಸ್ಟ್ ಅಂತ ನನ್ನ ಪ್ರಕಾರ. ಆವಾಗಲೇ ಬುಡ್ಡ ಬಂದ ಆಲ್ರೆಡಿ. ಗ್ರಾನಿನೂ ಹೋದ್ಲು, ನಮ್ಗೆ ಒಳ್ಳೇದಾಯಿತು. ನಾವು ಮೇಲ್ಗಡೆ ಹೋಗೋಣ, ನಮ್ಮ ಕೆಲಸನ ನಮ್ಮ ಪಾಡಿಗೆ ಮಾಡೋಣ. ಇದರಲ್ಲಿ ಬೇಗ ಕ್ರೀಕ್ ಆಗುತ್ತೆ ಫ್ಲೋರು, ಅದೊಂದೇ ಬೇಜಾರು. ಅದಕ್ಕೋಸ್ಕರನೇ ಗ್ರಾನಿ ಅಥವಾ ಗ್ರ್ಯಾಂಡ್ಪ ಯಾರು ಬರ್ತಾರೆ. ಇವಾಗ ನಾವು ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಇದು ಡೋರ್ ಓಪನ್ ಮಾಡೋಣ, ಡ್ರಾರು ಓಪನ್ ಮಾಡೋಣ. ಏನು ಪ್ಯಾಡ್ಲಾಕಿನ? ಇಲ್ಲ, ಪ್ಯಾಡ್ಲಾಕಿ ಯಾವಾಗಲೂ ಸಿರುತ್ತೆ ಗುರು ಅಲ್ಲಿ. ಇದಕ್ಕೆ ಸೆಕ್ಯೂರಿಟಿ ಕೀ ಬೇಕು. ಆಮೇಲೆ ಇಲ್ಲಿ ಡ್ರಾಯರಲ್ಲಿ ಏನಿದೆ, ಸ್ಪೆಷಲ್ ಕೀ, ಅದೇನದು ಸೇಫ್ ಲಾಕರ್ನ ಹತ್ರ ಇದೆಯಲ್ಲ, ಆ ಫ್ಲೋರ್ನ ಓಪನ್ ಮಾಡೋಕ್ಕೆ. ಇಲ್ಲಿ ಮುಂದೆ ಇದೆಯಲ್ಲ ಆ ಕಡೆ ಅದು. ಇವಾಗ ನಾವು ಈ ಸ್ಪೈಡರ್ದು ಇದು ರೂಮ್ಗೆ ಹೋಗೋಣ. ಇಲ್ಲಿ ನಮಗೆ ಗನ್ ಸಿಗುತ್ತೆ. ಇದು 3 ಕಡೆ ಸಿಗೋದು. ಅದು ಬಿಟ್ಟರೆ ಆ ಪೆಟ್ಗೆಲ್ ಸಿಗುತ್ತೆ ಕ್ರೋಬಾರ್ ಓಪನ್ ಮಾಡಿದಾಗ. ಅಯ್ಯೋ ಎತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಎತ್ಕೊಳ್ಳೋಣ ಅದನ್ನ ಬನ್ನಿ. ಎತ್ಕೊಂಡ್ರೆ ಇದನ್ನ ಇಲ್ಲಿ ಡ್ರಾಪ್ ಮಾಡ್ತೀನಿ ರೀ. ಇವಾಗ ಡ್ರಾಪ್ ಮಾಡಿಬಿಟ್ಟು ಕರಿತೀನಿ ಅವ್ರನ್ನ. ಆವಾಗ ಅವ್ರು ಬರ್ತಾರೆ. ನಾನು ಆರಾಮ್ಸೆ ಅವ್ರಿಗೆ ಹೊಡೆದ್ಬಿಟ್ಟು ನನ್ನ ಕೆಲಸ ಮಾಡ್ಕೋಬೋದು. ಆಲ್ರೆಡಿ ಬಂದ್ಲು ನೋಡಲ್ಲಿ. ಸಾಯಿ 15 ಸೆಕೆಂಡ್ ಮಲ್ಕೋ ಆರಾಮ್ಸೆ ಮಲ್ಗು. ಇದರಲ್ಲಿ 15 ಸೆಕೆಂಡ್ ಅಷ್ಟೇ ಮಲ್ಗೋದು ಇವಳು. ಯಾರೋ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಆಡ್ತಾಯಿದ್ದೀನಿ ಗೈಸ್ ಇದನ್ನ. ಇಲ್ಲಾಂದರೆ ನಾನು ಖಂಡಿತ ಆಡ್ತಿರಲಿಲ್ಲ. ಬುಡ್ಡನೂ ಬಂದ, ಸತ್ತ. ಇವಾಗ ನಾನು ಈ ಸೆಕ್ಯೂರಿಟಿ ಕೀ, ಅಯ್ಯೋ ಗ್ರ್ಯಾನಿ ಮಾಯನೇ ಆಗೋದ್ಲು. ನಾನು ಇವಾಗ ಏನಂತ ಹೋಗಲಿ? ಬೇರೆ ಗ್ರ್ಯಾನಿ ಅಥವಾ ಇದು ಈಸಿಯಲ್ಲಿ ಏನಾರು ಆಗಿದ್ರೆ 2 ನಿಮಿಷ ಆದ್ರೂ ಟೈಮ್ ಸಿಗ್ತಿತ್ತು. ಆವಾಗಲೇ ಉಪದ್ರವ ಇರ್ತಿತ್ತು. ಇದರಲ್ಲಿರಲ್ವಾ, ನನಗೆ ಇನ್ನು ಗ್ರ್ಯಾನಿ ಇವಳು ಚಾನ್ಸು ಕೊಡಲ್ಲ ಅನಿಸುತ್ತೆ. ನಾನು ಇವಾಗ ಏನಪ್ಪ ಮಾಡಲಿ? ಇಲ್ಲಿ ಡ್ರಾಪ್ ಮಾಡಿರೋಣ ಇದನ್ನ. ಇವಾಗ ಗ್ರ್ಯಾನಿನ ಬಂದೇ ಬಿಟ್ಲು ಇಷ್ಟು ಬೇಗ. ಗ್ರ್ಯಾನಿ ಅಮ್ಮ ಇದರಲ್ಲಿ ತುಂಬ ಚುರುಕಾಗಿ ಹೋಗಿದ್ದಾಳೆ. ಇವಳು ಚುರುಕಾಗಿದ್ದಕ್ಕೆ ನನಗೆ ಕಷ್ಟ ಇವಾಗ. ಇವಾಗ ಬುಡ್ಡ ಮತ್ತೆ ಬರ್ತಾನೆ, ಹಿಂಗೆ ಸೈಕಲ್ಲು. ನಾನಿವಾಗ ಹೊರಗಡೆ ಹೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಳು ಮಾಯ ಆದ್ಲು. ನೀನು ಏನು ಮಾಡಲಿ ಇವಾಗ ಬುಡ್ಡನೂ ಬರ್ತಾನೆ ಇವಾಗ. ಗ್ರ್ಯಾಂಡ್ಪ ಅಂದ್ಕೊಂಡು ಬರ್ತಾನೆ. ಇವಾಗ ಎಲ್ಲಿ ಬರ್ತಾನೋ ಅಯ್ಯೋ ಇದರಲ್ಲಿ ಬಿದ್ದುಬಿಟ್ಟೆ ಕಣೋ, ಮಿಸ್ಸಾಗಿ. ಇದರಲ್ಲೂ ಬಿದ್ದುಬಿಟ್ಟೆ. ನಾನು ಅದ್ರಲ್ಲಿ ಬೀಳಬಾರ್ದಿತ್ತು. ಅದ್ರಲ್ಲಿ ಬಿದ್ದರೆ ಅದ್ರಲ್ಲಿ ಮಾನ್ಸ್ಟರ್ ಇರುತ್ತಲ್ಲ, ಸೊ ಹಂಗಾಗಿ ನಾನು ಅಲ್ಲಿ ಬಿದ್ದುಬಿಟ್ಟೆ. ನಾನು ಬೇಕಂತ ಬೀಳಲಿಲ್ಲ ಅಲ್ಲಿ. ಗ್ರ್ಯಾಂಡ್ಪ ಎಲ್ಲಿ ಬಂದ್ಬಿಡ್ತಾನೋ ಅಂತ ಟೆನ್ಷನಲ್ಲಿ ಬಿದ್ದುಬಿಟ್ಟೆ. ಇವಾಗ ನಮ್ಮದು ಡೇ 2 ಸ್ಟಾರ್ಟ್ ಆಗಿದೆ. ನಾವು ಈ ಸಲ ಸ್ವಲ್ಪ ಬುದ್ಧಿವಂತರ ಥರ ಆಡಬೇಕು. ಮೊದಲೇ ಎಕ್ಸ್ಟ್ರೀಮು. ಇವ್ರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಡ್ತಾರೆ ಅಂದರೆ ನಾನು ಇವ್ರಿಗಿಂತ ಎಷ್ಟು ಚಾಲಾಕಿರಬೇಕು ಅಂತ ನೀವೇ ಯೋಚನೆ ಮಾಡಿ. ಈಸಿಲೇ ಇವ್ರು ನಂಗೆ ಕಷ್ಟ ಕೊಡ್ತಾರೆ, ಅಂದರೆ ಪ್ಲೇಯರ್ಸ್ಗೆ. ಇವಾಗ ನಾನು ಸ್ಟನ್ ಗನ್ ಎಲ್ಲಿಟ್ಟೆ ಅದೇ ಮರ್ತೋಯ್ತು. ಸ್ಟನ್ ಗನ್ನು ಗ್ರಾನಿ ಬಂದ್ಲಾ? ಗ್ರಾನಿ ಬಂದ್ಲು. ಯಪ್ಪ, ಇವಾಗ ನಾನೇನಾದ್ರು ಬಂದಿರಲಿಲ್ಲ ಅಂದ್ರೆ ಏನು ಗತಿ? ಸದ್ಯ ನಾನು ಬೇಗ ಬಂದೆ ಇಲ್ಲಿಗೆ. ಯಪ್ಪ, ನಮ್ಮ ಕೈಯಲ್ಲೇ ಇವಾಗ ಸೆಕ್ಯೂರಿಟಿ ಕೀ ಇದೆ ಸದ್ಯ. ಅಲ್ಲ, ಗ್ರಾನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಲು. ಹೆಂಗೆ ಬಂದ್ಲು ಅಂದರೆ ನಂಗೆ ನಿಜ 1 ಸೆಕೆಂಡ್ ಭಯನೇ ಆಗೋಯ್ತು. ಯಪ್ಪ, ಏನು ಜಂಪ್ ಸ್ಕೇರ್ ಕೊಡ್ತಾಳು ಗುರು ಇವಳ್ದು ತುಂಬ ಜಾಸ್ತಿ ಆಗೋಗಿದೆ ಇದರಲ್ಲಿ. ಇವಾಗ ಮೇಲಾಗೋ ಪ್ರಯತ್ನ ನಾವು ಮಾಡಲೇಬೇಕು ಇವಾಗ. ಅಯ್ಯೋ ಇಲ್ಲೇ ಇದ್ದಾಳೆ. ಅವಳೊಂದು ಸ್ವಲ್ಪ ಮುಂದೆ ಹೋಗಲಿ ಅಂತ ಕಾಯ್ತಿದ್ದೀನಿ. ನಾನು ಇಲ್ಲೇ ಅವಾಗಿಂದ ಡೇ 1 ಇಲ್ಲೇ ಇದ್ದೀನಿ. ನಾನು ಮುಂದೆ ಏನು ಪ್ರೋಗ್ರೆಸಿವ್ನೆಸ್. ಎಲ್ಲಿಂದ ಬಂದ್ಲು? ನಾನು ಸೌಂಡೇ ಮಾಡಿಲ್ಲ.
ಶೇ 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 ಛೇ, ಹಿಂಗಾಗ್ಬಾರ್ದಾಗಿತ್ತು. ನನಗೇನಕ್ಕೆ ಹಿಂಗಾಯಿತು? ನಮ್ಮ ಡೇ 3 ನಾವು ಪ್ರೋಗ್ರೆಸಿವ್ನೆಸ್ಸೇ ಮಾಡೋಕ್ಕಾಗ್ತಿಲ್ಲ. ಸೊ ನಾವೇನು ಮಾಡೋಕ್ಕೆ ಆಗ್ತಿಲ್ಲ ಗೈಸ್. ಏನಕ್ಕಪ್ಪ ಈ ಥರ ವಿಚಿತ್ರ ಚಾಲೆಂಜ್ ಕೊಡ್ತೀರಾ? ಅದುವೇ ನೋ ವೆಪನ್ ಶುಡ್ ಬಿ ಯೂಸ್ಡ್ ಅಂತ ಅಂದಿದ್ದೀರಾ, ಅದೂ ಮಾಡೋಕ್ಕಾಗಿಲ್ಲ ನನಗೆ. ನಾನು ವೆಪನ್ ಯೂಸ್ ಮಾಡದೆ ಆಡೋಕ್ಕೆ ಆಗಿಲ್ಲ ಹೇಳ್ಬೇಕಂದ್ರೆ. ನೋ ವೆಪನ್ ಚಾಲೆಂಜ್ ಅಂತ ಲಿಟ್ರಲಿ ಐ ಆಮ್ ಫೀಲಿಂಗ್ ಹೆಲ್. ನಾನು ಡೇ 1 ಆದಮೇಲೆ ಜ್ಞಾಪಕ ಬಂತು ನೋ ವೆಪನ್ ಚಾಲೆಂಜ್ ಅಂತ. ಫೇಲ್ ಇದು, ಪಕ್ಕಾ ಫೇಲ್ ಇದು. ವೆಪನ್ ಯೂಸ್ ಮಾಡಬೇಡಿ ಅಂದಿದ್ದೀರಾ, ಯಾರಪ್ಪ ಅದು? ವೆಪನ್ ಯೂಸ್ ಮಾಡಲೇಬೇಕಾಗುತ್ತೆ ಈ ಗ್ರ್ಯಾನಿಲಿ. ಅದು ಎಕ್ಸ್ಟ್ರೀಮಲ್ಲಿ ಮಾತ್ರ. ಈಸಿಲ್ ಅಂದರೆ ಈಸಿ ಆಗುತ್ತೆ, ವೆಪನ್ ಇಲ್ಲದೆ ಅಲ್ಲ, ಬರೀ ಕ್ರೌಚಲ್ಲೇ ಆಡ್ಬಿಡ್ಬೋದು. ಅಂದರೆ ಈ ಥರ ಕಷ್ಟ ಆಗುತ್ತೆ. ಇಲ್ಲೇ ಗ್ರ್ಯಾಂಡ್ ಪಾ ಇದ್ದಾನೆ. ಇಲ್ಲೇ ಗ್ರ್ಯಾಂಡ್ ಪಾ ಇದ್ದರೆ ನಾನು ಹೆಂಗೆ ಹೋಗಲಿ? ಇವನು ಬೇರೆ ನಿಜ ಫಾಸ್ಟಾಗಿ ಬರ್ತಾನೆ. ಒಳಗಡೆ ಹೋಗಪ್ಪ ಪ್ಲೀಸ್ ಹೋಗೋ. ಗ್ರಾನಿ ಬರಬೇಡಮ್ಮ, ಗ್ರಾನಿ ಪ್ಲೀಸ್ ಬರಬೇಡ, ಪ್ಲೀಸ್. ನಾನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಕೇಳ್ಕೊತೀನಿ, ಪ್ಲೀಸ್ ಬರಬೇಡ. ಇವಾಗ ನಮ್ಗೆ ಹೆಲಿಕಾಪ್ಟರ್ ಕೀ ಸಿಕ್ಕಿದೆ. ನಾವು ಎಸ್ಕೇಪ್ ಮಾಡೋಣ ಡೋರ ಅಂದ್ಕೊಳ್ಳೋ ಅಷ್ಟ್ರಲ್ಲಿ ಬಂದ್ಲು. ಇದಂಗೆ ಸಾಧ್ಯ? ಇದೇನ ಪಕ್ಕಾ ಗ್ಲಿಚ್ ಅನ್ನಿಸ್ತಿದೆ ನನಗಂತೂ. ಏನು ಈ ಮಟ್ಟಿಗೆ ಹೊಡಿತಿದ್ದಾಳೆ ಗ್ರಾನಿ, ಮಾತ್ರ ಚಚ್ಚಾಗ್ತಿದ್ದಾಳೆ ನನಗಂತೂ. ಅಲ್ಲ, ನಾನು ಒಳಗಡೆನೇ ಇದೆ ತಾನೆ, ಅವಳಿಗೆ ಆಟ ಆಡಿಸ್ತಿದ್ದೆ ತಾನೆ. ಒಳ್ಳೆ ಬುಲೆಟ್ ಟ್ರೈನ್ ಥರ ಬರ್ತಿದ್ದಾಳಲ್ಲಿ. ಇವಾಗ ನಾವು ಡೈರೆಕ್ಟಾಗಿ ನುಗ್ಗಿಬಿಡೋಣ. ಹೆಂಗಿದ್ರು ಡೇ 4ಗೆ ಬಂದುಬಿಟ್ಟಿದ್ದೀವಿ. ನನಗಂತೂ ಹೋಪೇ ಇಲ್ಲ ಎಸ್ಕೇಪ್ ಆಗ್ತೀವಿ ಅಂತ. ಅದು ನೋ ವೆಪನ್ ಚಾಲೆಂಜ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ವಿಡಿಯೋ ಟ್ರೈ ಮಾಡ್ತೀನಿ ಗೈಸ್. ಇದ್ರ ಮಧ್ಯದಲ್ಲಿ ಲಾಸ್ಟ್ ಇನ್ ಬ್ಲೂ ಬೇರೆ ಬಂದ್ಲು. ಇದ್ರ ಮಧ್ಯದಲ್ಲಿ ಲಾಸ್ಟ್ ಇನ್ ಬ್ಲೂ ಬೇರೆ ಮಾಡಬೇಕು. ನನಗೆ ತಲೆ ನೋವು ಅಂದರೆ ನಂಗೆ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಗೈಸ್. ಏನು ಮಾಡಲಿ ನಾನು ಇವಾಗ, ನೀವೇ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋ ಕಮಲಾ ಬೇಕಾ, ಅದು ಕನ್ನಡದು ಕಮಲಾ ಬೇಕಾ, ಅಥವಾ ನಾನು ಮೈನ್ಕ್ರಾಫ್ಟ್ ಸೀರೀಸ್ ಸ್ಟಾರ್ಟ್ ಮಾಡಲಾ ಅಂತ. ಇವಾಗ ಗ್ರಾನಿ ಹೋಗಿದ್ದಾಳೆ. ಇವಾಗ ಗ್ರ್ಯಾಂಡ್ ಪಾ ಮೇಲ್ಗಡೆನೇ ಇರ್ತಾನೆ ಅಂತ ನನಗೆ ಅನಿಸ್ತಿದೆ. ಮತ್ತೆ ನಾನು ಸೌಂಡೇ ಮಾಡಿಲ್ಲ. ಏನಕ್ಕೆ ಸುಮ್ಮನೆ ಬರ್ತಿದ್ದಾಳೆ ಗ್ರಾನಿ? ಇವಾಗ ನಮ್ಮದು ಡೇ 5 ದ ಲಾಸ್ಟ್ ಡೇ ಅಂತ ನಾನು ಅಂತೀನಿ. ಅದು ಸ್ಟಾರ್ಟ್ ಆಗಿದೆ. ನನಗೆ ಮಾತ್ರ ನರ್ಕ ತೋರಿಸ್ಬಿಟ್ರು ಈ ಮುದುಕಿ ಇಬ್ರೂ. ಈ ಕೆಪ್ಪ ಈ ಗ್ರ್ಯಾಂಡ್ ಪಾ ನನಗೆ ಒಂದ್ಸಲಿನೂ ಹೊಡೆದಿಲ್ಲ. ಅವನು ಇದನ್ನೋ ಇಲ್ವೋ ಅಂತ ಅನ್ನಿಸ್ತಾ ಇದೆ ನನಗೆ ಗೇಮಲ್ಲಿ. ನಾನು ಬೋತಲ್ಲಿ ಆಡ್ತಿದ್ರೆ ಅವನದು ಪ್ರೆಸೆನ್ಸೇ ಇಲ್ಲ. ನಾನು ಎಲ್ಲ ಫೋಟೋ ನಾನು ಏನು ಮಾಡಿದೆ ಅಂತ ಹೊಡಿತಿದ್ದಾಳೆ ನನಗೆ. ನಾನು ಸೌಂಡೇ ಮಾಡಿಲ್ಲ, ಕ್ರೀಕ್ ಆಗ್ತಿದೆ ಫ್ಲೋರು. ಸಾರಿ ಗೈಸ್, ಈ ವಿಡಿಯೋದಲ್ಲಿ ನನಗೆ ಈ ಗೇಮ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನೋಡಲಿ ಗ್ರಾನಿ ಪರ್ಮಿಷನ್ ಬೇರೆ ಹ್ಞೂ ಅಂತ. ಸೊ ಥ್ಯಾಂಕ್ ಯು ಗೈಸ್, ಗೇಮ್ ಓವರ್ ಆಯಿತು. ಬಾಯ್.